ಹಾಯ್ ಫ್ರೆಂಡ್ಸ್, ಏನಪ್ಪ ಅಂದರೆ ನಾವು ಫೇಸಲ್ಲೆಲ್ಲ ಪಿಂಪಲ್ಸ್ ಆಗಿರುತ್ತೆ ಅಂದ್ಬಿಟ್ಟು ಅದನ್ನು ಹೊಡೆದಾಕೋದು ಈ ಥರ ಎಲ್ಲ ಮಾಡ್ತಾ ಇರ್ತೀವಿ. ಅದರಿಂದ ಏನಾಗುತ್ತೆ, ಏನಕ್ಕೆ ಅದನ್ನು ಹೊಡೆದಾಕಬಾರ್ದು ಅಂತ ನನಗೆ ಗೊತ್ತಿರುವಂಥ ಒಂದು ಸಿಂಪಲ್ ಟಿಪ್ಸ್ನ ಹೇಳಬೇಕು ಅಂತ ಅಂದ್ಕೊಂಡಿದ್ದೀನಿ. ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ವೀಡಿಯೋ ನೋಡ್ತಿರೋರು ಯಾರಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವಾ, ಸಬ್ಸ್ಕ್ರೈಬ್ ಆಗಿ. ಹಾಗೆ ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ನ ಫಾಲೋ ಮಾಡಿ. ಆಲ್ಮೋಸ್ಟ್ ಅಲ್ಲಿ ಸುಮಾರು ಜನಕ್ಕೆ ಪಿಂಪಲ್ಸ್ ಇರುತ್ತೆ. ಏಕೆ ಅಂದರೆ ಆಯಿಲ್ ಸ್ಕಿನ್ ಆಗಿರ್ಬೋದು, ಅಥವಾ ಈಗ ಡಸ್ಟಲ್ಲಿ ಹೊರ್ಗಡೆ ಹೋಗಿದ್ದು ಬರ್ತಾರೆ, ನೀಟಾಗಿ ಫೇಸು ವಾಶ್ ಮಾಡದೇ ಇರೋದಾಗಿರಲಿ, ಇಲ್ಲ ಅವ್ರಿಗೆ ಫೇಸ್ಗೆ ಅಡ್ಜಸ್ಟ್ ಆಗದೇ ಇರುವಂಥ ಕ್ರೀಮ್ಸ್ ಆಗಲಿ, ಸೋಪ್ಸ್ ಆಗಲಿ ಯೂಸ್ ಮಾಡಿದಾಗ ಆ ಥರ ಆಗುತ್ತೆ. ಸಾಮಾನ್ಯವಾಗಿ ತುಂಬ ಜನ ಅದನ್ನು ಹೊಡೆದಾಕ್ಬಿಡ್ತಾರೆ ಪಿಂಪಲ್ಸ್ನ. ಆ ಥರ ಮಾಡಬಾರ್ದು. ಏಕೆಂದರೆ ಅದರಿಂದ ತುಂಬಾ ಅಡ್ವಾಂಟೇಜಸ್ ಇದೆ ಫೇಸ್ಗೆ. ಸೊ ಅದಕ್ಕೋಸ್ಕರ ಏನೆಲ್ಲ ಕಾರಣಗಳಿದೆ ಅಂತ ನಾನು ಹೇಳ್ತಾ ಹೋಗ್ತೀನಿ. ಈಗ ನೀವು ಒಂದು ಪಿಂಪಲ್ಸ್ ಹೊಡೆದಾಕ್ತೀರಾ ಅಂದ್ಕೊಳ್ಳಿ, ಅದ್ರದ್ದು ಪಸ್ ಇರುತ್ತಲ್ಲ, ಅದು ಪಕ್ಕಕ್ಕೂ ಸ್ಪ್ರೆಡ್ ಆಗಿ ಮತ್ತೆ ಅಲ್ಲೂ ಪಿಂಪಲ್ಸ್ ಆಗೋ ಚಾನ್ಸಸ್ ಇರುತ್ತೆ. ಈಗ ಒಂದು ಪಕ್ಕ ಬ್ಯಾಕ್ಟೀರಿಯಾಗಳು ಸ್ಪ್ರೆಡ್ ಆಗ್ತಾ ಪಿಂಪಲ್ಸ್ಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಅದು ತುಂಬ ಇರಿಟೇಷನ್ ಆಗೋದು ಈ ಥರ ಎಲ್ಲ ಆಗ್ತಾ ಇರುತ್ತೆ. ಸೊ ಆಮೇಲೆ ಇನ್ನೇನೆಂದರೆ ಅದು ಕಲೆಗಳು, ಮಾರ್ಕ್ಗಳು ಉಳಿದ್ಬಿಡುತ್ತೆ. ನೀವು ಪಿಂಪಲ್ಸ್ ಹೊಡೆದಾಕಿರ್ತೀರ, ಅದು ಒಂಥರ ಬ್ಲ್ಯಾಕ್ ಆಗಿರುತ್ತೆ, ಅದೆಲ್ಲ ಡಾರ್ಕ್ ಸ್ಪಾಟ್ಸ್ ಹಾಗೇ ಉಳಿದ್ಬಿಡುತ್ತೆ. ನಾವು ಮೊಡವೆನ ಫೋರ್ಸ್ಫುಲ್ಲಾಗಿ ಹೊಡೆದಾಕಿದಾಗ ಅದರಿಂದ ಸ್ಕಿನ್ಗೆ ತುಂಬಾ ಎಫೆಕ್ಟ್ ಆಗುತ್ತೆ. ಮತ್ತು ಅದ್ರ ಕಲೆಗಳು, ಐ ಪಿಗ್ಮೆಂಟೇಷನ್ ಜಾಸ್ತಿ ಆಗೋದ್ರಿಂದ ಕಲೆಗಳು, ಗುರುತುಗಳು ಹಾಗೆ ಉಳಿದ್ಬಿಡುತ್ತೆ. ಸೊ ಅದಕ್ಕೋಸ್ಕರ ನಾವು ಫೋರ್ಸೆಬಲ್ ಆಗಿ ಯಾವತ್ತೂ ಪಿಂಪಲ್ಸ್ನ ಹೊಡಿಬಾರ್ದು. ಈಗ ಪಿಂಪಲ್ಸ್ ಅದಾಗೆ ಹೊಡೆದೋಗಿರುತ್ತಲ್ಲ, ಅಲ್ಲಿ ಏನಾದರೂ ಬ್ಯಾಕ್ಟೀರಿಯಲ್ ಫಾರ್ಮೇಷನ್ ಆಗಿ ಏನಾದರೂ ಇದಾಗಿದ್ದರೆ ಅದು ಸ್ವಲ್ಪ ವಾಸಿಯಾಗೋಕ್ಕೆ ತುಂಬಾ ಟೈಮ್ ತೊಗೊಳುತ್ತೆ. ಈಗ ಪಿಂಪಲ್ಸ್ ಹೊಡೆದೋದ್ರೆ ಏನು ಮಾಡಬೇಕು? ಈಗ ಅದೇ ಹೊಡೆದೋಗ್ಬಿಡುತ್ತೆ. ಆಗ ಏನು ಮಾಡಬೇಕು ಅಂದರೆ, ಅಲ್ಲಿ ಬ್ಯಾಕ್ಟೀರಿಯಲ್ ಮತ್ತು ಡಸ್ಟ್ ಕೂತಿರುತ್ತಲ್ವ, ಸೊ ಅದಕ್ಕೋಸ್ಕರ ನೀವು ಕ್ಲೆನ್ಸರ್ನ ಮಾಡಬೇಕು. ಯಾವ ಥರ ಅಂದರೆ, ಉಗುರು ಬೆಚ್ಚಗಿರೋ ನೀರಲ್ಲಿ ಮುಖನ ವಾಶ್ ಮಾಡಬೇಕು. ಮತ್ತು ಅದು ಪಿಂಪಲ್ಸಿಂದ ಬಂದಿರುವಂಥ ಪಸ್ಸು, ಅದರಿಂದ ಏನು ಮತ್ತೆ ಸ್ಪ್ರೆಡ್ ಆಗಬಾರ್ದು ಬ್ಯಾಕ್ಟೀರಿಯಾ ಅಂದರೆ, ನೀವು ಆ್ಯಂಟಿಬಯೋಟಿಕ್ ಆಯಿಂಟ್ಮೆಂಟ್ಸ್ ಬರುತ್ತೆ, ಡಾಕ್ಟ್ರು ಪ್ರಿಫರ್ ಮಾಡಿಬಿಟ್ಟಾದರೂ ಹಾಕಿ, ಇಲ್ಲ ಮಾಮೂಲಿ ನಾರ್ಮಲಾಗಿ ಜನರಲಾಗಿ ಯೂಸ್ ಮಾಡುವಂಥದ್ದು ಕೂಡ ಸಿಗುತ್ತೆ, ಅದನ್ನು ಕೂಡ ಯೂಸ್ ಮಾಡ್ಬೋದು. ಬಟ್ ನಿಮ್ಮ ಸ್ಕಿನ್ ಮೇಲೆ ಡಿಪೆಂಡ್ ಅದು. ಮತ್ತು ಪಿಂಪಲ್ಸ್ ಆಗಿರುವಂಥ ಸ್ಪಾಟ್ಸಲ್ಲಿ ಮಾಯಿಶ್ಚರೈಸರ್ ಕ್ರೀಮ್ನ ಯೂಸ್ ಮಾಡಿ, ಅದರಿಂದ ಸ್ಕಿನ್ನು ಮಾಯಿಶ್ಚರೈಸ್ ಆಗಿರುತ್ತೆ ಮತ್ತು ಪಿಂಪಲ್ಸು ಕೂಡ ಬೇಗ ವಾಸಿಯಾಗುತ್ತೆ. ಪಿಂಪಲ್ಸ್ನ ನಾವಾಗೇ ಹೊಡಿಬೋದಾ ಅಂದರೆ ಇದು ಬೇಡ. ಏಕೆ ಅಂದರೆ ಮೊಡವೆಗಳಿಂದ ಹೊಡೆದಾಗ ಬರುವಂಥ ಪಸ್ ಇರುತ್ತಲ್ಲ, ಅದು ಪಕ್ಕಕ್ಕೆಲ್ಲ ಸ್ಪ್ರೆಡ್ ಆಗಿ ಅದು ಇರಿಟೇಷನ್ ಸ್ಟಾರ್ಟ್ ಆಗೋದು, ಮತ್ತು ಪಿಂಪಲ್ಸ್ ಬರೋದು ಈ ಥರ ಎಲ್ಲ ಆಗುತ್ತೆ. ಮತ್ತು ಅದು ಮಾರ್ಕ್ ಉಳಿಯುತ್ತೆ. ಸೊ ಅದಕ್ಕೋಸ್ಕರ ಪಿಂಪಲ್ಸ್ನ ಹೊಡೆಯೋದ ಅವಾಯ್ಡ್ ಮಾಡಿ. ಈಗ ಇಷ್ಟೊತ್ತವರೆಗೂ ಏನೆಲ್ಲ ಟಿಪ್ಸ್ನ ಹೇಳಿದೆ, ಇದನ್ನು ಫಾಲೋ ಮಾಡಿ. ಸ್ಕಿನ್ನಲ್ಲಿ ಪಿಂಪಲ್ಸ್ ಅವಾಯ್ಡ್ ಆಗುತ್ತೆ, ಮತ್ತು ಪಿಂಪಲ್ಸ್ ಆಗಿರೋದು ಕೂಡ ಕ್ಲಿಯರ್ ಆಗುತ್ತೆ. ಈಗ ಹೇಳಿರೋಷ್ಟು ಅಲ್ಲದೆ ಎಕ್ಸ್ಟ್ರಾ ಟಿಪ್ಸ್ ಏನಾದರೂ ನಿಮಗೆ ಗೊತ್ತಿದ್ದರೆ ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ.